ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಕುರ್ಚಿ ಕದನ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಸಿಎಂ ಗಾದಿಯಿಂದ ಹಿಡ್ಕೊಂಡು ಸಚಿವ ಸ್ಥಾನದ ತನಕ ಕೂಡ ಹಲವು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈಗಲೂ ಯಾವುದು ಸರಿ ಇಲ್ಲ. ಅಧಿಕಾರದ ದಾಹ ಮುಂದುವರಿತಾ ಇದೆ. ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಅಧ್ಯಕ್ಷಗಾದಿ ಫೈಟ್. ಒಂದು ಕುರ್ಚಿ 3 ಪವರ್ ಸೆಂಟರ್ಗಳ ಗುದ್ದಾಟ. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಮತದಾರರ ಒಲವು ಗಳಿಸಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಲ್ಲಿಂದ ಇಲ್ಲಿಯವರೆಗೆ ವಿವಾದ, ಹಗರಣ, ಬಣಬಡಿದಾಟ, ಅಧಿಕಾರ ಹಸ್ತಾಂತರದ ಕಿತ್ತಾಟದ ಸುಳಿಯಲ್ಲಿಯೇ ಮುನ್ನಡೆಯುತ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ. ಹೌದು, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಫೈಟ್ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ 3 ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸಲು ದಿಗ್ಗಜರ ಜಟಾಪಟಿ ಜೋರಾಗಿದ್ದು, ಆಪ್ತರಿಗೆ ಪಾಠ ಕಟ್ಟಲು ಘಟಾನುಘಟಿ ನಾಯಕರಿಂದ ಕಸರತ್ತು ಮಾಡುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದ್ದು, ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳ ಉರುಳಿಸುತ್ತಿದ್ದಾರೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಗಾದಿಗೆ ಟವೆಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟ ಕೇಳ್ತಿದ್ರೆ ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ್ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೇ ಪಟ್ಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಒಂದು ಬದಲಾವಣೆ ಪಟ್ಟ ಹೆಚ್ಚಾದರೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಇಲ್ಲ ರಾಜ್ಯಸಭಾ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಪಟ್ಟ ಕಟ್ಟಲು ಸಜ್ಜಾಗಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ, ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದೇ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಬೀದಿಗೆ ಬಿದ್ದಿದ್ದು, ಅಧಿಕಾರ ಹಿಡಿಯಲು ಜಾತಿ, ಪ್ರಾಂತ್ಯ, ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಕುರ್ಚಿ ಕದನ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಸಿಎಂ ಗಾದಿಯಿಂದ ಹಿಡ್ಕೊಂಡು ಸಚಿವ ಸ್ಥಾನದ ತನಕ ಕೂಡ ಹಲವು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈಗಲೂ ಯಾವುದು ಸರಿ ಇಲ್ಲ. ಅಧಿಕಾರದ ದಾಹ ಮುಂದುವರಿತಾ ಇದೆ. ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಅಧ್ಯಕ್ಷಗಾದಿ ಫೈಟ್. ಒಂದು ಕುರ್ಚಿ 3 ಪವರ್ ಸೆಂಟರ್ಗಳ ಗುದ್ದಾಟ. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಮತದಾರರ ಒಲವು ಗಳಿಸಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಲ್ಲಿಂದ ಇಲ್ಲಿಯವರೆಗೆ ವಿವಾದ, ಹಗರಣ, ಬಣಬಡಿದಾಟ, ಅಧಿಕಾರ ಹಸ್ತಾಂತರದ ಕಿತ್ತಾಟದ ಸುಳಿಯಲ್ಲಿಯೇ ಮುನ್ನಡೆಯುತ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ.
ಹೌದು, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಫೈಟ್ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ 3 ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸಲು ದಿಗ್ಗಜರ ಜಟಾಪಟಿ ಜೋರಾಗಿದ್ದು, ಆಪ್ತರಿಗೆ ಪಾಠ ಕಟ್ಟಲು ಘಟಾನುಘಟಿ ನಾಯಕರಿಂದ ಕಸರತ್ತು ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದ್ದು, ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳ ಉರುಳಿಸುತ್ತಿದ್ದಾರೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಗಾದಿಗೆ ಟವೆಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟ ಕೇಳ್ತಿದ್ರೆ, ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ್ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೇ ಪಟ್ಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಒಂದು ಬದಲಾವಣೆ ಪಟ್ಟ ಹೆಚ್ಚಾದರೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಇಲ್ಲ ರಾಜ್ಯಸಭಾ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಪಟ್ಟ ಕಟ್ಟಲು ಸಜ್ಜಾಗಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಒಂದು ಇತಿಸಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದೇ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಬೀದಿಗೆ ಬಿದ್ದಿದ್ದು, ಅಧಿಕಾರ ಹಿಡಿಯಲು ಜಾತಿ, ಪ್ರಾಂತ್ಯ, ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಕುರ್ಚಿ ಕದನ ಜೋರಾಗಿ ಕೇಳುವುದಕ್ಕೆ ಸಿಗ್ತಾ ಇದೆ. ಸಿಎಂ ಗಾದಿಯಿಂದ ಹಿಡ್ಕೊಂಡು ಸಚಿವ ಸ್ಥಾನದ ತನಕ ಕೂಡ ಹಲವು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾದಿ ರಂಪಾಟ, ಬೀದಿ ರಂಪಾಟ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಈಗಲೂ ಯಾವುದು ಸರಿ ಇಲ್ಲ. ಅಧಿಕಾರದ ದಾಹ ಮುಂದುವರಿತಾ ಇದೆ. ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಅಧ್ಯಕ್ಷಗಾದಿ ಫೈಟ್. ಒಂದು ಕುರ್ಚಿ 3 ಪವರ್ ಸೆಂಟರ್ಗಳ ಗುದ್ದಾಟ. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಮತದಾರರ ಒಲವು ಗಳಿಸಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಲ್ಲಿಂದ ಇಲ್ಲಿಯವರೆಗೆ ವಿವಾದ, ಹಗರಣ, ಬಣಬಡಿದಾಟ, ಅಧಿಕಾರ ಹಸ್ತಾಂತರದ ಕಿತ್ತಾಟದ ಸುಳಿಯಲ್ಲಿಯೇ ಮುನ್ನಡೆಯುತ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ. ಹೌದು, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಫೈಟ್ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ 3 ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸಲು ದಿಗ್ಗಜರ ಜಟಾಪಟಿ ಜೋರಾಗಿದ್ದು, ಆಪ್ತರಿಗೆ ಪಾಠ ಕಟ್ಟಲು ಘಟಾನುಘಟಿ ನಾಯಕರಿಂದ ಕಸರತ್ತು ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದ್ದು, ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳ ಉರುಳಿಸುತ್ತಿದ್ದಾರೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಗಾದಿಗೆ ಟವೆಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟ ಕೇಳ್ತಿದ್ರೆ, ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ್ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೇ ಪಟ್ಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಒಂದು ಬದಲಾವಣೆ ಪಟ್ಟ ಹೆಚ್ಚಾದರೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಇಲ್ಲ ರಾಜ್ಯಸಭಾ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಪಟ್ಟ ಕಟ್ಟಲು ಸಜ್ಜಾಗಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ.
ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತ್ತೀಚಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಬೀದಿಗೆ ಬಿದ್ದಿದ್ದು, ಅಧಿಕಾರ ಹಿಡಿಯಲು ಜಾತಿ, ಪ್ರಾಂತ್ಯ, ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೆಯುತ್ತಿದೆ.